ಸ್ನೇಹಿತರೆ, ನಮ್ಮ ಮನೆಯಲ್ಲಿ ನಾವು ನಂಬಿದ ದೇವರನ್ನ ನಾವು ಪೂಜೆ ಮಾಡ್ಕೊಳ್ಳೋದು ತಪ್ಪ? ಈ ರೀತಿ ಪೂಜೆ ಮಾಡ್ತಿದ್ದನೊಬ್ಬನಿಗೆ ನಮ್ಮ ಅಥಾರಿಟೀಸ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಅಂದರೆ ಡಿ.ಸಿ, ತಹಶೀಲ್ದಾರು ಈ ಥರದ ಆಫೀಸರ್ಗಳು ಮನೆಗೆ ನುಗ್ಗಿ ಅವ್ನು ಪೂಜೆ ಮಾಡ್ತಿದ್ದಂಥ ವಿಗ್ರಹಗಳನ್ನು ಸೀಸ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಯಾಕೆ ಈ ಥರ ತಗೊಂಡೋದ್ರು? ಅವನದೇನು ತಪ್ಪಿದೆ? ಏನಿದೆ ಘಟನೆ ಅನ್ನೋದನ್ನು ನೋಡೋಣ ಬನ್ನಿ. ಈ ಘಟನೆ ನಡೆಯೋದು ತಮಿಳ್ನಾಡಿನ ಚೆನ್ನೈನಲ್ಲಿ. ಒಬ್ಬ ಕಾರ್ತಿಕ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮನೆಗೆ ದಕ್ಷಿಣೇಶ್ವರಿ, ವಿನಾಯಕ ಮತ್ತು ವೀರಭದ್ರನ ಮೂರ್ತಿಗಳನ್ನ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರ್ತಾನೆ. ಅವನು ಪೂಜೆ ಮಾಡಬೇಕಾದ್ರೆ ಅಕ್ಕಪಕ್ಕದವ್ರಿಗೂ ಕರೆದು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಹೋಗೋದು ರೂಢಿ ಮಾಡ್ಕೊಂಡಿರ್ತಾನೆ. ಮಧ್ಯರಾತ್ರಿನೂ ಸಹ ಕೆಲವೊಂದು ಟೈಮ್ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಕುಂತ್ಬಿಡ್ತಾ ಇದ್ದ. ಇದು ಒಂದು ಸ್ವಭಾವ ಆಗಿತ್ತು. ಇದನ್ನು ನೋಡಿದಂಥ ಜನಗಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಈ ಮೂರ್ತಿಗಳನ್ನ ತಗೊಂಡ್ಬಂದು ಈ ರೀತಿಯಾಗಿ ವಿಜೃಂಭಣೆಯಿಂದ ಪೂಜೆ ಮಾಡೋದನ್ನ ನೋಡಿ. ನಮ್ಮ ಕರ್ನಾಟಕದಲ್ಲಿ ಇದು ಕಡಿಮೆ. ನಾವು ಪೂಜೆ ಎಲ್ಲ ಮಾಡ್ತೀವಿ, ಅದೇ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ. ಕೇರಳದಲ್ಲಿ ಮತ್ತು ತಮಿಳ್ನಾಡಿನ ಕೆಲವು ಏರಿಯಾಗಳಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಮನೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಅವ್ರದ್ದೇ ಸ್ವಂತ ಒಂದು ಟೆಂಪಲ್ನ ಕಟ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಮನೆ ಮುಂದೆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಇದು ಅವರ ಒಂದು ಭಕ್ತಿಯ ವಿವಿಧ ಆಯಾಮಗಳು. ನಮ್ಮ ಕರ್ನಾಟಕದಲ್ಲಿ ಅಂಥ ಪ್ರಾಕ್ಟೀಸ್ಗಳು ಕಂಪೇರಿಟಿವ್ಲಿ ಕಡಿಮೆ. ಇಲ್ಲೇ ಇಲ್ಲ ಅಂತ ಹೇಳೋದಿಲ್ಲ, ಇಲ್ಲೂ ಸಹ ಹಳ್ಳಿಗಳಲ್ಲಿ ನೀವು ನೋಡ್ಬೋದು. ಆದರೆ ಇಲ್ಲಿ ತಮಿಳ್ನಾಡಿನ ಕೆಲವು ಪ್ರದೇಶದಲ್ಲಿ ಮತ್ತು ಕೇರಳದಲ್ಲಿ ಈ ರೀತಿ ಒಂದು ಪೂಜೆ ಪುನಸ್ಕಾರಗಳು ಸರ್ವೇ ಸಾಮಾನ್ಯ. ಅದೇ ರೀತಿ ಕಾರ್ತಿಕ್ಕು ಸಹ ಈ ಮೂರ್ತಿಗಳನ್ನ ತಗೊಂಡ್ಬಂದು ಪೂಜೆ ಮಾಡ್ತಾ ಇರ್ತಾನೆ. ಯಾವಾಗ ಇವನು ಈ ರೀತಿ ಈ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೋ ಅವಾಗಿಂದ ಆ ಏರಿಯಾದಲ್ಲಿ ಕೆಲವು ಜನಗಳ ಸಾವು ಆಗ್ತಾ ಬರುತ್ತೆ. ಆ ಏರಿಯಾದಲ್ಲಿದ್ದಂಥ ಜನಗಳು ಇದನ್ನು ಗಮನಿಸಿ ಅಲ್ಲಿನ ಡಿ.ಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿಯಾಗಿ ಯಾವಾಗ ಇವನು ಈ ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ನೋ ಅವಾಗಿಂದ ನಮ್ಮ ಏರಿಯಾದಲ್ಲಿ ಅಸಹಜವಾಗಿ ಸಾವುಗಳಾಗ್ತಾ ಇದ್ದಾವೆ, ತಾವು ದಯವಿಟ್ಟು ಕ್ರಮ ತಗೋಬೇಕು ಅಂತ ಹೇಳಿ ಈ ಏರಿಯಾದಲ್ಲೆಲ್ಲ ಬಂದ್ಬಿಟ್ಟು ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಕಂಪ್ಲೇಂಟ್ ತಗೊಂಡಂತ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಬೆಳಿಗ್ಗೆ ಡೈರೆಕ್ಟ್ ಆಗಿ ಕಾರ್ತಿಕ್ ಮನೆಗೆ ನುಗ್ಗಿ ಅವ್ನು ಪೂಜೆ ಮಾಡ್ತಿದ್ದಂತ ಎಲ್ಲಾ ವಿಗ್ರಹಗಳನ್ನು ಸೀಸ್ ಮಾಡ್ಕೊಳ್ತಾರೆ. ಅದನ್ನ ನೋಡಿದ್ದ ಕಾರ್ತಿಕ್ ಅವ್ರಿಗೆ ವಿರೋಧ ಮಾಡ್ತಾನೆ. ನನ್ನ ಮನೇಲಿ ನಾನ್ ಪೂಜೆ ಮಾಡ್ಕೊಂಡ್ರೆ ನಿಮಗೇನ್ ಸಮಸ್ಯೆ ಅಂತ ಹೇಳಿ. ಆದ್ರೂ ಸಹ ಅಧಿಕಾರಿಗಳು ಅವನ ರಿಕ್ವೆಸ್ಟ್ಗೆ ಯಾವುದೇ ಬೆಲೆ ಕೊಡೋದಿಲ್ಲ ಮತ್ತೆ ವಿಗ್ರಹಗಳನ್ನ ಸೀಸ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಈ ಕಾರ್ತಿಕ್ ಏನ್ ಮಾಡ್ತಾನೆ, ಇವನು ಅಧಿಕಾರಿಗಳ ವಿರುದ್ಧ ಒಂದು ರಿಟ್ ಪಿಟಿಷನ್ ಹಾಕೊಳ್ತಾನೆ. ಇದನ್ನ ಹೈಕೋರ್ಟ್ ಅಲ್ಲಿ ಹಾಕೋಬೇಕು. ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕೊಳ್ತಾನೆ. ಕೋರ್ಟು ಈ ವಿಚಾರ ಕೈಗೆತ್ಕೊಂಡು ಆರ್ಗ್ಯುಮೆಂಟ್ ನ ಕೇಳುತ್ತೆ. ಅದೇ ಡಿಫೆನ್ಸ್ ನ ತಗೊಳ್ತಾರೆ. ಅದೇ ಇವನು ಯಾವಾಗ ಈ ವಿಗ್ರಹಗಳನ್ನ ಇನ್ಸ್ಟಾಲ್ ಮಾಡಿದ್ದು ಅವಾಗಿಂದ ಸುತ್ತಮುತ್ತ ಅಸಹಜವಾಗಿರುವಂತ ಸಾವುಗಳಾಗ್ತಾ ಇದಾವೆ ಹಾಗೆ ಅಂತೇಳಿ ಗ್ರೌಂಡ್ ಹಾಕೊಳ್ತಾರೆ. ಮತ್ತೆ ಅದ್ರ ಮೇಲೆ ಆರ್ಗ್ಯೂ ಮಾಡ್ತಾರೆ ಅವ್ರ ಪರ ವಕೀಲರು. ಆದ್ರೆ ಕೋರ್ಟು ವಾದ ವಿವಾದಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದ್ರ ಜಜ್ಮೆಂಟ್ ಅದ್ ಕೊಡುತ್ತೆ. ಜಜ್ಮೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಅಂಧ ವಿಶ್ವಾಸಗಳು ಮತ್ತೆ ಅಂಧಶ್ರದ್ಧೆನ ಜನಸಾಮಾನ್ಯರುಗಳು ಬಿಡಬೇಕು. ಈ ರೀತಿ ಯಾವುದೇ ದೇವರಾಗ್ಲಿ ಯಾವುದೇ ದೇವರನ್ನ ಪೂಜೆ ಮಾಡೋದ್ರಿಂದ ಯಾರಿಗೂ ಜೀವಹಾನಿ ಆಗೋದಿಲ್ಲ. ಇದು ಮೂಢನಂಬಿಕೆ ಅಂತೇಳಿ ಹೇಳುತ್ತೆ. ಮತ್ತೆ ಅಧಿಕಾರಿಗಳಿಗೆ ಚೀಮಾರಿ ಹಾಕುತ್ತೆ. ಯಾರೋ 4 ಜನ ಬಂದ್ಬಿಟ್ಟು ನಿಮಗೆ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಪರ್ಸನಲ್ ರೈಟ್ಸ್ ನೀವು ಕಿತ್ಕೊಂಡಿದ್ದೀರಿ ಅಂತ ಹೇಳಿ ಅಧಿಕಾರಿಗಳಿಗೆ ಚೀಮಾರಿ ಹಾಕುತ್ತೆ. ಮತ್ತೆ ಏನ್ ವಿಗ್ರಹಗಳನ್ನ ಸೀಸ್ ಮಾಡ್ಕೊಂಡಿದಾರಲ್ಲ ಅದನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಅದನ್ನ ಕಾರ್ತಿಕ್ಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಜಡ್ಜ್ಮೆಂಟ್ ಮಾಡುತ್ತೆ. ಮತ್ತೆ ಕಾರ್ತಿಕ್ಗೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕುತ್ತೆ. ಪೂಜೆ ಮಾಡ್ಬೇಕಾದ್ರೆ ಅಕ್ಕಪಕ್ಕದವರಿಗೆ ತೊಂದರೆ ಮಾಡ್ದಲೇ ಪೂಜೆ ಮಾಡ್ಕೋಬೇಕು. ಮತ್ತೆ ಅಲ್ಲೇನಾದ್ರೂ ಅವನು ಆದಾಯ ಪಡ್ಕೊಂತ ಇದ್ರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಆದಾಯಗಳನ್ನ ಅವನು ಪಡ್ಕೋಬಾರ್ದು ಈ ಪೂಜೆ ನೆಪದಲ್ಲಿ ಅನ್ನೋದು. ಅಂದ್ರೆ ಹುಂಡಿ ಅದು ಎಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ಮಾಡಬಾರ್ದು ಅನ್ನೋದು ಹೇಳಿ ಕೇಸ್ ಅವನ ಕಡೆಗೆ ಮಾಡ್ಕೊಡುತ್ತೆ. ಆದ್ರೂ ಸಹ ಅಧಿಕಾರಿಗಳು ಬಂದ್ಬಿಟ್ಟು ಇಲ್ಲಿ ವಿಗ್ರಹಗಳನ್ನ ಇನ್ಸ್ಟಾಲ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಕೋರ್ಟ್ ಆರ್ಡರ್ ಆದ್ರೂ ಸಹ ಅಲ್ಲಿನ ಜನಗಳು ಅಧಿಕಾರಿಗಳಿಗೆ ಈ ವಿಗ್ರಹಗಳನ್ನ ಇನ್ಸ್ಟಾಲ್ ಮಾಡಿ ಬಿಡಲ್ಲ. ನೀವೇನಾದ್ರೂ ಇನ್ಸ್ಟಾಲ್ ಮಾಡಿದ್ರೆ ನಾವಿಲ್ಲಿ ದೊಡ್ಡ ಪ್ರೊಟೆಸ್ಟ್ ಮಾಡ್ತೀವಿ, ದಂಗೆ ಹೇಳ್ತೀವಿ ಅಂತ ಹೇಳಿ ಅಧಿಕಾರಿಗಳು ಎದುರಿಸ್ತಾ ಇರ್ತಾರೆ. ಮತ್ತೆ ಕಾರ್ತಿಕ್ ಏನ್ ಮಾಡ್ತಾನೆ, ಒಂದು ಕಂಟೆಂಪ್ಟ್ ಪಿಟಿಷನ್ ಹಾಕೊಳ್ತಾನೆ. ಮತ್ತೆ ಕೋರ್ಟು ಸರಿಯಾಗಿ ವಾರ್ನ್ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತೆ, ಹೋಗಿ ಆ ವಿಗ್ರಹಗಳನ್ನ ಸರಿಯಾಗಿ ಇನ್ಸ್ಟಾಲ್ ಮಾಡಿ ಅಂತೇಳಿ. ಇನ್ಫ್ಯಾಕ್ಟ್ ಈ ಜಡ್ಜ್ಮೆಂಟ್ ನ ಪಾಸ್ ಮಾಡೋಕ್ಕಿಂತ ಮುಂಚೆ ಕೋರ್ಟು ಸಹ ಅಲ್ಲೊಂದು ಎನ್ಕ್ವೈರಿ ಮಾಡಿಸುತ್ತೆ. ಈ ಏನ್ 7 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಯಾವ ಕಾರಣಕ್ಕೋಸ್ಕರ ಸತ್ತೋದ್ರು ಅಂತ ಹೇಳಿ ತಿಳ್ಕೊಳ್ಳೋಕೋಸ್ಕರ ಈ ಒಂದು ಎನ್ಕ್ವೈರಿ ಮಾಡಿಸುತ್ತೆ. ಅವರುಗಳು ಅಲ್ಲಿ ಬಂದಿದ್ದಂತ ಒಂದು ಕಾಯಿಲೆಯಿಂದ ಸತ್ತೋಗಿದ್ದಾರೆ ಮತ್ತೆ ನ್ಯಾಚುರಲ್ ಸತ್ತೋಗಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಕೋರ್ಟ್ಗೆ. ನೋಡಿ ಹೇಗೆ ಜನಗಳು ಮ್ಯಾನಿಪುಲೇಟ್ ಮಾಡ್ತಾರೆ, ಅಥವಾ ಈ ಮೂಢನಂಬಿಕೆಯಿಂದ ದೇವರುಗಳನ್ನೇ ಭಯಾನಕ ರೂಪದಲ್ಲಿ ನೋಡ್ತಾರೆ ಅಂತ ಹೇಳಿ. ನಿಮಗೇನ್ ಅನ್ಸುತ್ತೆ ಈ ಇನ್ಸಿಡೆಂಟ್ ಬಗ್ಗೆ, ಆ ಜನಗಳ ಬಗ್ಗೆ, ಮತ್ತೆ ಆ ಅಧಿಕಾರಿಗಳ ಬಗ್ಗೆ, ಮತ್ತೆ ನಮ್ಮ ಕೋರ್ಟ್ ಡಿಸಿಷನ್ ಬಗ್ಗೆ ನನಗೆ ಕಾಮೆಂಟ್ ನಲ್ಲಿ ಹಾಕಿ ತಿಳಿಸಿ. ನಿಮ್ಮ ವ್ಯೂ ಪಾಯಿಂಟ್ ಏನಿದೆ ಅಂತ ಹೇಳಿ ನನಗೂ ಗೊತ್ತಾಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಇಂಟ್ರೆಸ್ಟ್ ಆಗಿರುವಂತ ವಿಡಿಯೋಗಳು ನಿಮಗೆ ಬೇಕಾದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ.